ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬೊಜ್ಜಿನ ಸಮಸ್ಯೆ ಈಗಂತೂ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕರವರೆಗೂ ಕಾಡುವಂತಹ ಸಾಮಾನ್ಯ ಸಮಸ್ಯೆ. ಒಬೆಸಿಟಿ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಇಂಥವರಿಗೆ ಶಾಶ್ವತ ಪರಿಹಾರ ಏನಿದೆ ಅನ್ನೋದು ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಬೊಜ್ಜಿನ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆದ್ದಾರೆ ಹಿರಿಯ ವೈದ್ಯರಂತ ಡಾಕ್ಟರ್ HV ಶಿವರಾಮ್ ಅವರು. ಇವರು ಕೊಲಂಬಿಯಾ ಏಷ್ಯಾ ಬೊಜ್ಜು ನಿವಾರಣಾ ಕೇಂದ್ರದ ಶಸ್ತ್ರಚಿಕಿತ್ಸಾ ತಜ್ಞರಾಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಮೇನ್ ಮೊದಲೇದಾಗಿ ಬೊಜ್ಜಿಗೆ ಏನು ಕಾರಣ ಅಂತ ತಿಳ್ಕೊಬೇಕಾಗತ್ತೆ. ಬೊಜ್ಜಿನ ಒಬೆಸಿಟಿ ಅನ್ನೋದು ಯಾಕೆ ಬರುತ್ತೆ? ರೈಟ್. ಈ ಬೊಜ್ಜು ಅನ್ನೋದು ಈಗ ನೀವು ಹೇಳ್ದಂಗೆ ಸಾಮಾನ್ಯವಾಗಿ ಎಲ್ಲ ಸ್ತರದ ಜನರಿಗೂ ಕೂಡ ಬರ್ತಾ ಇದೆ. ಮುಖ್ಯ ಕಾರಣ ಈಗ ನಾವು ಒಂದು ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಮೊದಲು ಇಂಥ ಸಮಸ್ಯೆ ಅಷ್ಟು ನಮ್ಮಲ್ಲಿ ಇರಲಿಲ್ಲ. ನಾವು ಯಾವುದು ನಮ್ಮ ನ್ಯಾಚುರಲ್ ಫುಡ್ಡನ್ನು ಬಿಟ್ಬಿಟ್ಟು ಆರ್ಟಿಫಿಷಿಯಲ್ ಫುಡ್, ಹೈ ಕ್ಯಾಲರಿ ಡಯಟನ್ನು ತಗೊಳ್ತಾ ಇದ್ದೀವಿ. ಅದರಿಂದ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಮೊದಲು ಕೆಲವರಿಗೆ ಫೆಮಿಲಿಯಲ್ ಕಾರಣ ಅಥವಾ ಜೆನೆಟಿಕ್ ಕಾರಣ ಅಂತ ಹೇಳ್ತೀವಿ, ಆದರೂ ಕೂಡ. ಆಮೇಲೆ ಎನ್ವಿರಾನ್ಮೆಂಟ್, ನಾವೊಂದು ಇರುವಂಥ ಪರಿಸರ, ಅಲ್ಲಿ ಇರುವಂಥ ಫುಡ್. ಈಗ ನೀವು ಇದನ್ನು ನೋಡಿದರೆ ಇದು ಬರೇ ಒಂದು ಶ್ರೀಮಂತರ ಕಾಯಿಲೆ ಅಷ್ಟೇ ಅಲ್ಲ, ಈಗ ಬಡ ಜನರಿಗೂ ಕೂಡ ಬೊಜ್ಜಿನ ಸಮಸ್ಯೆ ಬರ್ತಾ ಇದೆ. ಯಾಕೆಂದರೆ ಇದರಲ್ಲಿ ನಾವು ಈಗ ತಿನ್ನೋದು ಜಾಸ್ತಿ ಆಗ್ತಾ ಇದೆ, ಕೆಲಸ ಮಾಡೋದು ಅಥವಾ ನಾವು ತಿಂದಂಥ ಕ್ಯಾಲರೀಸ್ ಅಥವಾ ಎನರ್ಜಿಯನ್ನು ಕರಗಿಸಿಕೊಳ್ಳುವಂಥದ್ದು ಕಡಿಮೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಎನರ್ಜಿ ಇಂಬ್ಯಾಲೆನ್ಸ್ ಅಂತ. ಇದು ಓವರ್ ನ್ಯೂಟ್ರಿಷನ್ ಅಥವಾ ಮಾಲ್ ನ್ಯೂಟ್ರಿಷನ್ ಅಂತ ಕೂಡ ಬೇಕಾದರೂ ಹೇಳ್ಬೋದು ಇದನ್ನು. ಬೇಸಿಕಲಿ ಪ್ರಾಬ್ಲಮ್ ಏನಂತಂದರೆ ನಾವು ಎಷ್ಟು ತಿಂತೀವಿ ಅಷ್ಟು ಕ್ಯಾಲರೀಸಿಯನ್ನು ನಾವು ಕರಗಿಸ್ಕೊಳ್ತಾ ಇಲ್ಲ. ಸೊ ಅದು ಬ್ಯಾಂಕ್ ಬ್ಯಾಲೆನ್ಸ್ ಆದಂಗೆ ನಮ್ಮ ಎನರ್ಜಿ ದೇಹದಲ್ಲಿ ಬ್ಯಾಲೆನ್ಸ್ ಆಗಿಬಿಟ್ಟು ಅದು ಫ್ಯಾಟ್ಗೆ ಕನ್ವರ್ಟ್ ಆಗಿಬಿಟ್ಟು ಈ ದೇಹದಲ್ಲಿ ಬೊಜ್ಜಿನ ಪ್ರಾಬ್ಲಮ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಬೊಜ್ಜು ಇದು ಆ್ಯಕ್ಚುಲಿ ಅನುವಂಶೀಯ ಇದು ಕೂಡ ಹೌದಾ ಅಂತ? ಕೆಲವರಿಗೆ ಈಗ ನೀವು ಕೆಲವು ಸ್ಟೀರಾಯ್ಡ್ ಪ್ರಾಬ್ಲಮ್ಸ್ ಇಂದ ಬರ್ಬೋದು, ಅಥವಾ ಥೈರಾಯ್ಡ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಇವೆಲ್ಲ ನಾವು ಕರೆಕ್ಟ್ ಮಾಡ್ಬೋದು, ಮೆಡಿಸಿನ್ನಲ್ಲಿ ಅದನ್ನು ಕರೆಕ್ಷನ್ ಮಾಡ್ಬೋದು. ಇನ್ನು ಕೆಲವು ಈ ಗ್ಲ್ಯಾಂಡ್ಸ್ ಪ್ರಾಬ್ಲಮ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಈ PCOD ಅಂತ ಹೇಳಿಬಿಟ್ಟು ಹೆಣ್ಮಕ್ಳಿಗೆ ಕಾಯಿಲೆ ಬರುತ್ತೆ, ಮೆನ್ಸಸ್ ಪ್ರಾಬ್ಲಮ್ ಇಂದ. ಅದರಿಂದನೂ ಬೊಜ್ಜಿನ ಸಮಸ್ಯೆ ಬರಬಹುದು. ಅಂಥದ್ದನ್ನು ನಾವು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಅದನ್ನು ಕರೆಕ್ಷನ್ ಮಾಡಬಹುದು. ಈ ಟ್ರೀಟ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಟ್ರೀಟ್ಮೆಂಟ್ ಮಾಡ್ಕೊಳ್ದೇನೆ, ಯಾವುದೇ ಆಪರೇಷನ್ ಇಲ್ಲದೇನೆ ಡಯಟ್ ಮಾಡೋದ್ರಿಂದ ಬೊಜ್ಜಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಂತ? ಹೌದು, ಇದಕ್ಕೆ ನಾವು ಯಾರಿಗೆ ಡಯಟಿಂದ ಮತ್ತು ಎಕ್ಸಸೈಸಿಂದ ಅನುಕೂಲ ಆಗುತ್ತೆ ನೋಡೋದಕ್ಕೋಸ್ಕರ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದು ಪ್ರಪಂಚದ ಎಲ್ಲ ಕಡೆನೂ ಕೂಡ ಈ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು ಒಂದು ಅಕ್ಸೆಪ್ಟೆಡ್ ಮೆಥಡ್ ಆಫ್ ಮೆಷರಿಂಗ್ ದಿ ಒಬೆಸಿಟಿ. ಈ ಒಬೆಸಿಟಿ ಅಂತ ನಾವು ಹೇಳ್ತೀವಿ, ಅದನ್ನು ನಾವು ಕ್ವಾಂಟಿಫೈ ಮಾಡಬೇಕು, ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಈ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾವು ಒಬ್ಬ ಮನುಷ್ಯನ ದೇಹದ ತೂಕ ಮತ್ತು ಎತ್ತರ ಇದು ಎರಡಕ್ಕೂ ಕಂಪೇರ್ ಮಾಡಿಬಿಟ್ಟು ನಾವು ಬಾಡಿ ಮಾಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ಕೆಲವರಿಗೆ BMI ಲೆಸ್ ದ್ಯಾನ್ 33, 35 ಇರೋರಿಗೆ ಸಾಮಾನ್ಯವಾಗಿ ನಾವು ಆಪರೇಷನ್ ಮಾಡೋದಕ್ಕೆ ಹೋಗೋದಿಲ್ಲ. 33 BMI ವಿತ್ ಅದರ್ ಡಿಸೀಸಸ್ ಲೈಕ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಅಥವಾ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ, ಲಂಗ್ಸ್ ಪ್ರಾಬ್ಲಮ್ಸ್, ಅಂಥವರಿಗೆ ಆಪರೇಷನ್ಗೆ ಹೋಗ್ಬೋದು ಅವರು. ಅಥವಾ ಅದಕ್ಕಿಂತ ಕಡಿಮೆ ಇದ್ದವರಿಗೆ ಸಾಮಾನ್ಯವಾಗಿ ನಾವು ಡಯಟ್ ಮತ್ತು ಎಕ್ಸಸೈಸಸ್ಸಲ್ಲೇ ಈ ಒಬಿಸಿಟಿಯನ್ನು ಅಥವಾ ಬೊಜ್ಜು ನಿವಾರಣೆಗೆ ಪ್ರಯತ್ನ ಮಾಡ್ತೀವಿ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತೀವಿ, ಅದೇನು ಆ್ಯಕ್ಚುಲಿ ಏನು ಪ್ರೊಸೆಸ್ ಅಂತ, ಏನು ಕೆಲಸ ಮಾಡುತ್ತೆ? ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಅನ್ನೋದು ಈಗ ಎಲ್ಲರಿಗೂ ಸ್ವಲ್ಪ ಅದರ ಬಗ್ಗೆ ನಾಲೆಡ್ಜ್ ಮತ್ತು ಎಲ್ಲರಿಗೂ ಬರ್ತಾ ಇದೆ, ಜನರಿಗೂ ಕೂಡ ಅದರ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ. ಬ್ಯಾರಿಯಾಟ್ರಿಕ್ ಅಂತ ಹೇಳಿದರೆ ಬೊಜ್ಜು ಅಂತ ಹೇಳಿಬಿಟ್ಟು, ಸೊ ಬ್ಯಾರೋಸ್ ಅಂತ ಹೇಳಿದರೆ, ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದರೆ ಬೊಜ್ಜು ನಿವಾರಣೆಗೆ ಮಾಡುವಂಥ ಒಂದು ಶಸ್ತ್ರಚಿಕಿತ್ಸಾ ಪದ್ಧತಿ. ಸೊ ಬ್ಯಾರಿಯಾಟ್ರಿಕ್ ಸರ್ಜರಿ ಇದೇನು ಹೊಸದಲ್ಲ, ಬೇರೆ ದೇಶದಲ್ಲಿ ತುಂಬ ವರ್ಷದಿಂದ ಮಾಡ್ತಾಯಿದ್ರು. ಅಲ್ಲಿ ಮೊದಲು ಓಪನ್ ಆಪರೇಷನ್ ಅಂದರೆ ದೊಡ್ಡದಾಗಿ ಹೊಟ್ಟೆ ಕೊಯ್ದುಬಿಟ್ಟು ಮಾಡಬೇಕಾಗ್ತಾ ಇತ್ತು. ಆಮೇಲೆ ಲ್ಯಾಪ್ರೋಸ್ಕೋಪಿ ಅನ್ನೋದು ಲಾಸ್ಟ್ ಒಂದು 20 ವರ್ಷದಿಂದ ಇಂಪ್ರೂವ್ ಆಗಿಬಿಟ್ಟು ಈಗ ನಾವು ಈ ಕೀ ಹೋಲ್ ಸರ್ಜರಿ, ಬರೀ ಒಂದು ಸ್ಮಾಲ್ ಹೋಲ್ಸ್ ಮಾತ್ರ ಮಾಡಿಬಿಟ್ಟು ಹೊಟ್ಟೆಯಲ್ಲಿ 3-4 ತೂತ ಮಾಡಿಬಿಟ್ಟು ಅದರಲ್ಲಿ ನಾವು ಚಿಕ್ಕ ಮೈಕ್ರೋಚಿಪ್ ಕ್ಯಾಮರಾ ಹಾಕಿಬಿಟ್ಟು ಅದರಲ್ಲಿ ನಾವು ಇಂಟೆಸ್ಟೈನ್ಸ್ ಎಲ್ಲ ನೋಡಿಬಿಟ್ಟು ಇಂಟೆಸ್ಟೈನನ್ನು ರೀಮಾಡೆಲಿಂಗ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ
ಫುಡ್ ತಗೊಳ್ಳುವಂಥದ್ದಾಗತ್ತೆ, ಹಸಿವು ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಇನ್ನು ಕೆಲವು ಸಂದರ್ಭದಲ್ಲಿ ಫುಡ್ ಎಷ್ಟು ಅಬ್ಸಾರ್ಬ್ ಆಗಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಬ್ಸಾರ್ಬ್ಷನ್ ಮಾಡುವಂಥದ್ದು ಮಾಡಬಹುದು. ಇದರಿಂದ ಏನಾಗುತ್ತೆ, ಮನುಷ್ಯನಿಗೆ ತೂಕ ಒಂದೇ ಕಡಿಮೆ ಆಗೋದಲ್ಲ, ಅದ್ರ ಜೊತೆಗೆ ಆ ತೂಕದಿಂದ ಬಂದಂಥ ಬೇರೆ ಕಾಯಿಲೆಗಳು, ಡಯಾಬಿಟಿಸ್ ಇರಬಹುದು, ಹೈಪರ್ ಟೆನ್ಷನ್ ಇರಬಹುದು, ಅಥವಾ ಜಾಯಿಂಟ್ ಪೇನ್ಸ್, ನೀ ಪೇಯ್ನ್ ಇರಬಹುದು, ಅಥವಾ ರಾತ್ರಿ ನಿದ್ರೆ ಮಾಡಲಿಕ್ಕೆ ತೊಂದರೆ ಆಗುವಂಥದ್ದು ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಈ ಎಲ್ಲ ಕಾಯಿಲೆಗಳನ್ನು ಕೂಡ ನಾವು ಪರಿಹಾರ ಕಂಡುಹಿಡಿಬೋದು. ಅದಕ್ಕೆ ನಾವು ಬ್ಯಾರಿಯಾಟ್ರಿಕ್ ಸರ್ಜರಿ ಅಥವಾ ಒಬೇಸಿಟಿ ಸರ್ಜರಿ ಅಂತ ಹೇಳ್ತೀವಿ. ತುಂಬಾ ಇದಿದೆ, ಹೆಲ್ಪ್ ಇದೆ ಅಂತ. ಬರೀ ಒಬೇಸಿಟಿಗೆ ಅಷ್ಟೇ ಅಲ್ಲ, ಬೇರೆ ಕಾಯಿಲೆಗಳು ಕೂಡ ಹೌದು. ಈ ಒಬೇಸಿಟಿ ಅನ್ನೋದು ಒಂದು ನೀವು ಒಂದು ಕಾಯಿಲೆ ಅಂತ ಇಟ್ಕೊಂಡ್ರೆ ಅದ್ರ ಜೊತೆಗೆ ಬರುವಂತಹ ಬ್ಯಾಗೇಜ್ ಇದೆಯಲ್ಲ, ಫ್ರೀ ಬೀಸ್ ಅಂತ ಹೇಳ್ತೀವಿ. ಜೊತೆಗೆ ನಾವು ವೆಯ್ಟ್ ಜಾಸ್ತಿ ಆದಾಗ 120-150 kg ಆದಾಗ ಅಷ್ಟು ದೇಹದ ವೆಯ್ಟನ್ನು ತಡ್ಕೊಳ್ಳೋದಕ್ಕೆ ಗಾಡ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ಅವರ್ ಬಾಡಿ. ಸೊ ಅವರ್ ಬಾಡಿ ಈಸ್ ಮೆಂಟ್ ಸ್ವಲ್ಪ 70 kg ಅಥವಾ 80 kgಗೋಸ್ಕರ ನಮ್ಮ ಬೇರೆ ಬೇರೆ ಅಂಗಗಳೆಲ್ಲ ಸೃಷ್ಟಿಯಾಗಿರುತ್ತೆ. ಅದೇ ನಾವು ಅಷ್ಟೇ ಬೇರೆ ನಮಗೆ ಪ್ಯಾಂಕ್ರಿಯಾಸ್ ಆಗಲಿ, ಲಂಗ್ಸ್ ಆಗಲಿ, ಹಾರ್ಟ್ ಆಗಲಿ ಅಷ್ಟೇ ಇರುತ್ತೆ. ಆದರೆ ವೆಯ್ಟ್ ಮಾತ್ರ 120-150 kg ಆದರೆ ಆ ಭಾಗಗಳು ಅದನ್ನು ತಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಡಯಾಬಿಟಿಸ್ ಶುರುವಾಗುತ್ತೆ, ಹೈಪರ್ ಟೆನ್ಷನ್ ಶುರುವಾಗುತ್ತೆ, ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್, ಆಸ್ಟಿಯೋಆರ್ಥರೈಟಿಸ್, ನೀ ಪ್ರಾಬ್ಲಮ್ಸ್, ಆಮೇಲೆ ಬೇರೆ ಡಿಪ್ರೆಷನ್, ಆಮೇಲೆ ಸೋಷಿಯಲ್ ಪ್ರಾಬ್ಲಮ್ಸ್, ನಿಮಗೆ ಜಾಬ್ ಸಿಗೋದಾಗಲಿ, ಅಥವಾ ವಯಸ್ಸಾದ ಹೆಣ್ಮಕ್ಳಿಗೆ ಮ್ಯಾರೇಜ್ ಪ್ರಾಬ್ಲಮ್ಸ್, ಅಥವಾ ವಯಸ್ಸಾದ ಹುಡುಗರಿಗೆ ಹುಡುಗಿ ಸಿಗೋದು, ಇದೆಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗುತ್ತೆ. ಅದೆಲ್ಲ ಕಾರಣದಿಂದ ನಾವು ಅಂಥ ಪ್ರಾಬ್ಲಮ್ಸ್ ಇರೋರಿಗೆ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿದರೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗಾಗುತ್ತೆ. ಬಟ್ ಸರ್ಜರಿ ಮಾತ್ರ ಇಟ್ಸ್ ನಾಟ್ ದ ಎಂಡ್ ಪಾಯಿಂಟ್. ಅದಾದಮೇಲೂ ಕೂಡ ಅವರು ಪ್ರಾಪರ್ ಹೈ ಪ್ರೋಟೀನ್ ಡಯಟ್ ಮತ್ತು ಎಕ್ಸಸೈಸಸ್ ಕೂಡ ಮಾಡಬೇಕಾಗುತ್ತೆ. ಅದರ ಸಂಪೂರ್ಣ ಫಲ ಸಿಗಬೇಕು, ಇಡೀ ಜೀವನ ಪರ್ಯಂತ ಅಂತ ಇದ್ದರೆ ಅದೆಲ್ಲ ಮಾಡಬೇಕಾಗುತ್ತೆ. ಇದು ಬ್ಯಾರಿಯಾಟ್ರಿಕ್ ಸರ್ಜರಿ ಯಾವ ಏಜ್ ಗ್ರೂಪಿಂದ ಸ್ಟಾರ್ಟ್ ಮಾಡ್ಬೋದು, ಅಂದರೆ ಎಲ್ಲಿವರೆಗೂ ಮಾಡ್ಬೋದು, ಎಂಥವ್ರಿಗೆ, ಅಂದರೆ ಏಜ್ಡ್ ಪೀಪಲ್ಗಳು ಕೂಡ ಇಂಥ ಏಜ್ ಲಿಮಿಟ್ಸ್ ಅಂತ ಏನಾದರೂ ಇದೆಯಾ ಅಂತ? ಕರೆಕ್ಟ್. ಇದಕ್ಕೆ ನಮ್ಮದು ತುಂಬ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ. ಈ ಮೆಡಿಕಲ್ ಅಸೋಸಿಯೇಷನ್ಸ್ ಮತ್ತು ರಿಸರ್ಚ್ ಫೌಂಡೇಶನ್ಸ್ ಎಲ್ಲರೂ ಕೂಡ ಮಾಡಿಬಿಟ್ಟು ಈ ಗ್ರೂಪ್ನವರಿಗೆ ಮಾತ್ರ ಆಪರೇಷನ್ ಮಾಡಬಹುದು. ಇದರಲ್ಲಿ ನಮ್ಮದು ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಬೇಕಾದ್ರೆ ಇದರಿಂದ ನಾವು ಪೇಷಂಟ್ಸ್ಗೆ ಹಾರ್ಮ್ ಆಗದಂತ ಮಾಡಬೇಕು. ಎನಿ ಪ್ರೊಸೀಜರ್ ವಿಲ್ ಹ್ಯಾವ್ ಸಮ್ ಕಾಂಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸ್ ಇರಬಹುದು. ಅದನ್ನು ನಾವು ಮಿನಿಮೈಸ್ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾವು ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಅನ್ನೋದನ್ನು ಸಾಮಾನ್ಯವಾಗಿ 16 years ಆದಮೇಲೆ ಮತ್ತು 70 ವರ್ಷದ ಒಳಗಡೆ ಆ ಏಜ್ ಗ್ರೂಪಲ್ಲಿ ಮಾತ್ರ ಮಾಡ್ತೀವಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಆ್ಯಕ್ಚುಲಿ. ಬಟ್ ಇನ್ ಎಕ್ಸೆಪ್ಷನಲ್ ಕೇಸಸ್ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಇದು ಕೂಡ ಒಂದು ಪರಿಹಾರ ಇದೆ. ಈ ಗ್ರೂಪ್ನಲ್ಲೂ ಕೂಡ ನಾವು ಬೇರೆ ಬೇರೆ ಡಾಕ್ಟರ್ಸ್ ಅದನ್ನು ಪರೀಕ್ಷೆ ಮಾಡಿಬಿಟ್ಟು ಅವರು ಅದಕ್ಕೆ ಫಿಟ್ ಆಗಿದ್ದಾರಾ, ಆ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅವರು ಇಲ್ಲಿ ಎಲ್ಲ ಅನಸ್ಥೀಸಿಯಾನ ತಡ್ಕೊಳ್ಳುವಂಥ ಶಕ್ತಿ ಇದೆಯಲ್ಲ ಚೆಕ್ ಮಾಡಿಬಿಟ್ಟು ಎ ಗ್ರೂಪ್ ಆಫ್ ಡಾಕ್ಟರ್ಸ್ ವಿಲ್ ಗೋ ಥ್ರೂ ದಿಸ್ ಪೇಷಂಟ್, ಆಮೇಲೆ ಡಿಸಿಷನ್ ಮಾಡಿಬಿಟ್ಟು ಅದಕ್ಕೆ ಆಪರೇಷನ್ ಮಾಡಬೇಕಾಗಿರುತ್ತೆ. ಮಹಿಳೆಯರಲ್ಲಿ ಎಸ್ಪೆಷಲಿ ಸರ್ಜರಿ ಅಂದರೆ ಹೆದರಿಕೆ ಜಾಸ್ತಿ. ಯಾರಿಗಾದರೂ ಕೂಡ ಸರ್ಜರಿ ಅಂದ ತಕ್ಷಣ ಭಯ ಬಿಟ್ಬಿಡ್ತಾರೆ, ಫಸ್ಟ್ ಮಾಡಿಸ್ಕೋಬೇಕೋ ಬೇಡವೋ, ಸೈಡ್ ಎಫೆಕ್ಟ್ಸ್ ಏನಿದೆಯಾ ಅಂತ. ಸೊ ಮಹಿಳೆಯರಲ್ಲಿ ಅವ್ರಿಗೆ ಅಂದರೆ ಬೇರೆ ಬೇರೆ ಒಂದು ಹಂತಗಳನ್ನು ದಾಟಬೇಕಾಗುತ್ತೆ. ಸೊ ಮಹಿಳೆ ಒಂದು ಮಗು ಆಗೋದಿರ್ಬೋದು, ಆ ಥರ. ಅಂದರೆ ಈ ಸರ್ಜರಿಯಿಂದ ಏನಾದರೂ ಪ್ರಾಬ್ಲಮ್ ಇದೆ, ಫ್ಯೂಚರ್ ಪ್ರಾಬ್ಲಮ್ಸ್ ಏನಾದರೂ ಆಗ್ತಾ ಅಂತ ಹೆಲ್ತ್ ಮೇಲೆ? ನೀವು ಕೇಳಿ ತುಂಬ ಒಳ್ಳೆಯ ಪ್ರಶ್ನೆ ಆ್ಯಕ್ಚುಲಿ. ಯಾಕೆಂದರೆ ನೀವು ಹೇಳ್ದಂಗೆ ಒಬ್ಬಳ ಮಹಿಳೆ ಮದುವೆ, ಆಮೇಲೆ ಮಕ್ಕಳ ಜೀವನ, ಆಮೇಲೆ ಎಲ್ಲ ಪ್ರೆಗ್ನೆನ್ಸಿ ಇದೆಲ್ಲದೂ ಹೋಗಬೇಕಾಗತ್ತೆ. ಇದು ನೀವು ಇನ್ನೊಂದು ಯೋಚನೆ ಮಾಡಿ. ಈಗ ಒಬ್ಬಳ ಮಹಿಳೆ ಅಷ್ಟೊಂದು 120-130 kg ಇದ್ದರೆ ಎಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೋ ಅದಕ್ಕಿಂತ ತುಂಬ ಕಡಿಮೆ ಪ್ರಾಬ್ಲಮ್ ಅಥವಾ ಆಲ್ಮೋಸ್ಟ್ ನಾರ್ಮಲ್ ಲೈಫನ್ನು ನಾವು ಆಪರೇಷನ್ ಮಾಡೋದ್ರ ಮೂಲಕ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ಏನಂತಂದರೆ ಮುಖ್ಯವಾಗಿ ಅವರು ಆಪರೇಷನ್ ಮಾಡಿಸ್ಕೊಂಡ್ರ ಮೇಲೆ ಕೂಡ ಡಯಟ್ ಅಂದರೆ ಫುಡ್ ಏನು ಹೇಳ್ತೀವಿ ನಾವು, ನಾರ್ಮಲ್ ಫುಡ್ಡನ್ನೇ ಸ್ವಲ್ಪ ತಗೋಬೇಕಾಗುತ್ತೆ. ಆಮೇಲೆ ಎಕ್ಸಸೈಸಸ್ ಅಥವಾ ಡೈಲಿ ವಾಕಿಂಗ್ ಅಥವಾ ಏರೋಬಿಕ್ಸ್ ಇದು ಮಾಡೋದ್ರಿಂದ ಅವ್ರ ದೇಹ ಫಿಟ್ ಇರುತ್ತೆ. ಆಮೇಲೆ ಮುಂದೆ 1 ವರ್ಷ ಆಪರೇಷನ್ ಆದಮೇಲೆ ನಾವು ಸಾಮಾನ್ಯವಾಗಿ 1.5-2 ವರ್ಷ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ಹೇಳ್ತೀವಿ. ಯಾಕೆಂದರೆ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ವೆಯ್ಟ್ ಲಾಸ್ ಆಗ್ತಾ ಇರೋದ್ರಿಂದ ಕೆಲವು ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಇರಬಹುದು. ಅದಕ್ಕೆಲ್ಲ ನಾವು ಕರೆಕ್ಟ್ ಮಾಡ್ತೀವಿ. 3 ತಿಂಗಳಿಗೆ ಒಂದ್ಸರಿ ಆಪರೇಷನ್ ಆದ್ಮೇಲೆ ಬ್ಲಡ್ ಪರೀಕ್ಷೆ ಮಾಡಿಬಿಟ್ಟು ಯಾವುದಾದ್ರೂ ಡೆಫಿಷಿಯನ್ಸಿ ಇದೆಯಾ ಚೆಕ್ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ಮಾಡ್ತಾ ಇರ್ತೀವಿ. ಹಾಗೆ 1.5-2 ವರ್ಷ ಆದಮೇಲೆ ಅವರು
ಮ್ಯಾರೇಜ್ ಆಗೋದಾಗಲಿ ಅಥವಾ ಪ್ರೆಗ್ನೆನ್ಸಿ ಆಗೋದಾಗಲಿ ಗರ್ಭಿಣಿ ಆಗೋದಕ್ಕೆ ಏನೋ ಸಮ್ ಪ್ರಾಬ್ಲಮ್ಸ್ ಇರೋದಿಲ್ಲ, ಸಾಮಾನ್ಯವಾಗಿ ಏನೂ ತೊಂದರೆ ಬರೋದಿಲ್ಲ. ಓಕೆ, ಅಂದರೆ ಇದು ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಆದಮೇಲೆ ಏನು ಬೆಡ್ ರೆಸ್ಟ್ ಅಂತ ಏನಾದರೂ ಇದೆಯಾ? ಅಂದರೆ ಲಾಂಗ್ ಟರ್ಮ್ ಆ ಥರ ಏನಾದರೂ ರೆಸ್ಟ್ ಮಾಡಬೇಕು? ಇಲ್ಲ, ನಾವು ಆ್ಯಕ್ಚುಲಿ ಈ ಆಪರೇಷನ್ ಆದಮೇಲೆ ಹೇಳ್ತೀವಿ ಬೆಡ್ ರೆಸ್ಟ್ ತಗೋಬೇಡಿ ಅಂತ. ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಬೇಕು, ಹೌದು. ಯಾಕೆ ಅಂತಂದರೆ ಒನ್ ಆಫ್ ದ ಪ್ರಾಬ್ಲಮ್ಸ್ ಇದರಲ್ಲಿ ತುಂಬ ವೆಯ್ಟ್ ಜಾಸ್ತಿ ಇರೋರಲ್ಲಿ ಬೆಡ್ ರೆಸ್ಟ್ ತಗೊಂಡ್ರೆ ಈ DVT ಅಂತ, ಡೀಪ್ ವೇನ್ ಥ್ರಾಂಬೋಸಿಸ್, ಕಾಲಿನ ರಕ್ತನಾಳದಲ್ಲಿ ರಕ್ತ ಕ್ಲಾಟ್ ಆಗುವಂಥದ್ದು ಅಥವಾ ಹೆಪ್ಪುಗಟ್ಟಿ ಅದು ಲಂಗ್ಸಿಗೆ ಹೋಗಿ ಪ್ರಾಬ್ಲಮ್ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ, ಅಂಥ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಆಪರೇಷನ್ ಆದಮೇಲೂ ನೆಕ್ಸ್ಟ್ ಡೇನೇ ಅವರಿಗೆ ವಾಕಿಂಗ್ ಮಾಡಿ ಎಲ್ಲ ಮಾಡಿ ಮಲ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ಇದರಲ್ಲಿ ಪೇಯ್ನ್ ಜಾಸ್ತಿ ಇರೋದಿಲ್ಲ, ಬರೀ ಹೋಲ್ಸ್ ಇರೋದ್ರಿಂದ. ಹಾಗಾದ್ರಿಂದ ದೇರ್ ಇಸ್ ನೋ ನೀಡ್ ಆಫ್ ಬೆಡ್ ರೆಸ್ಟ್. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದ್ದರಿಂದ ನೆಕ್ಸ್ಟ್ ಡೇಯಿಂದನೇ ಅವರು ಅವರ ರೊಟೀನ್ ಕೆಲಸ ಮಾಡ್ಕೊಳ್ಳೋದು ಅಥವಾ ಸ್ನಾನ ಮಾಡೋದಾಗಲಿ ಅವರು ನಾರ್ಮಲ್ ವಾಕಿಂಗು ಎಲ್ಲದನ್ನು ಕೂಡ ಶುರು ಮಾಡಬೇಕಾಗುತ್ತೆ. ಬೆಡ್ ರೆಸ್ಟ್ ಅವಶ್ಯಕತೆ ಈ ಸರ್ಜರಿಯಲ್ಲಿ ಇಲ್ಲ. ಅಂದರೆ ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತಾ ಅಂತ ಬೊಜ್ಜಿನ ಸಮಸ್ಯೆಗೆ? ಎಸ್, 100%. ಇದು ಈಗ ನೀವು ಇಷ್ಟೊಂದು ತುಂಬ ವೆಯ್ಟ್ ಇರೋರಿಗೆ, BMI ಮೋರ್ ದ್ಯಾನ್ ಬಾಡಿ ಮಾಸ್ ಇಂಡೆಕ್ಸ್ 35-40 ಇರೋರಿಗೆ ಇಟ್ ಈಸ್ ಎ ಸೈಂಟಿಫಿಕಲಿ ಪ್ರೂವನ್ ಮೆಡಿಕಲಿ ಅಕ್ಸೆಪ್ಟೆಡ್ ಮೆಥಡ್ ಆಲ್ ಓವರ್ ದ ವರ್ಲ್ಡ್. ಸೊ ಅದಕ್ಕೋಸ್ಕರ ನೀವು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಬೊಜ್ಜಿಗೆ ಅಂತ ಹೇಳಿದರೆ ಖಂಡಿತವಾಗಿಯೂ ಈಗ ಸರ್ಜರಿ ಇಸ್ ಎನ್ ಅಕ್ಸೆಪ್ಟೆಡ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈ ಚೈಲ್ಡ್ ಒಬೆಸಿಟಿಗೆ ಏನಾದರೂ ಬೇರೆ ಅಂದರೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತೂ ಮಾಡೋಕ್ಕೆ ಕಷ್ಟ, ಬಟ್ ಬೇರೆ ಏನಾದರೂ ಅಂದರೆ ಅಲ್ಟರ್ನೇಟಿವ್ ಏನಾದರೂ ಇದು ಇದೆಯಾ ಇಲ್ಲಿ ಕೊಲಂಬಿಯಾ ಏಷ್ಯಾ ಇದರಲ್ಲಿ? ಹೌದು, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ನಾವು ಏನು ಮಾಡ್ತೀವಿ ಅಂತಂದರೆ ಈ ಚೈಲ್ಡ್ ಒಬೆಸಿಟಿ, ಈಗ ನೀವು ಹೇಳ್ದಂಗೆ ತುಂಬ ಜನ ಪೇರೆಂಟ್ಸ್ಗೆ ಒಬ್ಬರು ಮಗ ಅಥವಾ ಒಬ್ಬಳು ಮಗಳು ಇರ್ತಾಳೆ, ಪೇರೆಂಟ್ಸು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸೊ ಮಗುವನ್ನ ಅವ್ರಿಗೂ ಬೇರೆಯವರ ಇದರಲ್ಲಿ ಇಡ್ಬೋದು. ತುಂಬ ಅವರು ಫುಡ್ ಪ್ರಾಬ್ಲಮ್ಸ್ ಬರುತ್ತೆ ಅವರಿಗೆ ಯಾವುದು ನ್ಯೂಟ್ರಿಷಿಯಸ್ ಫುಡ್ ಪ್ರಾಪರ್ ಡಯಟ್ ಇಲ್ಲದೇ ದೇ ಮೇ ಡೆವಲಪ್ ಒಬೆಸಿಟಿ ಇಂಪ್ರಾಪರ್ ಡಯಟಿಂದ ಅಥವಾ ಹೈ ಕ್ಯಾಲೋರಿ ಡಯಟಿಂದ. ಇಂಥವ್ರು ನಾವು ತುಂಬ ಜನ ನೋಡ್ತೀವಿ. 8 ವರ್ಷ 10 ವರ್ಷದವರು ಅಥವಾ 12 ವರ್ಷ ಅಡೋಲೆಸೆಂಟ್ ಒಬೆಸಿಟಿ ಅಂತ ಹೇಳ್ತೀವಿ. ಅಡೋಲೆಸೆಂಟ್ ಅಂದರೆ 12 ವರ್ಷ ಮೇಲಿನವರು 18 ವರ್ಷಕ್ಕೆ ಒಳಗಿದವರು. ಆ ಗ್ರೂಪಲ್ಲಿ ತುಂಬ ಜನ ನಾವು ಒಬೆಸಿಟಿ ಪ್ರಾಬ್ಲಮ್ಸನ್ನು ನೋಡ್ತೀವಿ. ಅವರನ್ನು ಆ ಸ್ಟೇಜಲ್ಲಿ ಕರೆಕ್ಷನ್ ಮಾಡದೇ ಇದ್ದರೆ ಅದೇ ಕನ್ವರ್ಟ್ ಆಗಿಬಿಟ್ಟು ಅವರು ಅಡಲ್ಟ್ ಒಬೆಸಿಟಿ ಇನ್ನೂ ಕೂಡ 150-160 kgಗೆ ಹೋಗ್ತಾರೆ ಅವರು. ಆ ಸ್ಟೇಜಲ್ಲಿ ನಾವು ಅದನ್ನು ಸ್ಟಾಪ್ ಮಾಡೋದು ಬಹಳ ಬಹಳ ಮುಖ್ಯವಾದದ್ದು. ಅದಕ್ಕೆ ನಾವು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲಲ್ಲಿ ಒಂದು ಬ್ಯಾರಿಯಾಟ್ರಿಕ್ ಸರ್ಜರಿ ಟೀಮ್ ಅಥವಾ ಈ ಒಬೆಸಿಟಿ ಪ್ರಿವೆನ್ಷನ್ ಟೀಮ್ ಅಂತ, ಡಯಟಿಷಿಯನ್, ನ್ಯೂಟ್ರಿಷನಿಸ್ಟ್, ಫಿಸಿಯೋಥೆರಪಿಸ್ಟ್, ಆಮೇಲೆ ಪೀಡಿಯಾಟ್ರಿಷಿಯನ್, ಸೈಕಿಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಮತ್ತು ಬ್ಯಾರಿಯಾಟ್ರಿಕ್ ಕೌನ್ಸಿಲರ್ ಅಂತೆಲ್ಲ ಇದ್ದಾರೆ. ಇವರೆಲ್ಲರಿಗೂ ಕೂಡ ಕೂತ್ಕೊಂಡು ಅವರಿಗೆ ಕೌನ್ಸಲಿಂಗ್ ಮಾಡ್ತೀವಿ. ಮುಖ್ಯವಾಗಿ ಅವರು ಏನು ಮಾಡಬೇಕಂದ್ರೆ ಒಂದು ಡಯಟನ್ನು ಮಾಡಿಫಿಕೇಶನ್ ಮಾಡ್ಕೋಬೇಕು. ಫುಡ್ ಏನು ತಗೊಳ್ತಾರೆ ಅದನ್ನು ರಾಂಗ್ ತಗೊಳ್ತಾ ಇದ್ರೆ ಅವರಿಗೆ ನಾವು ಕರೆಕ್ಷನ್ ಮಾಡ್ತೀವಿ. ಆಮೇಲೆ ಎಕ್ಸಸೈಸ್ ಎಷ್ಟು ಮಾಡಬೇಕು, ಎಷ್ಟು ಎಕ್ಸಸೈಸ್ ಮಾಡಿದರೆ ಎಷ್ಟು ಕ್ಯಾಲರೀಸನ್ನ ಖರ್ಚು ಮಾಡ್ಬೋದು, ಇದನ್ನೆಲ್ಲ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಬಿಟ್ಟು ಡಯಟ್ ಚಾರ್ಟ್ ಕೊಟ್ಬಿಟ್ಟು ಇದೆಲ್ಲ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ಕಡಿಮೆ ಆಗಲಿಲ್ಲ, ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂತ ಇದ್ದರೆ ಆವಾಗ 15 ವರ್ಷ 16 ವರ್ಷ ಆದಮೇಲೆ ನಾವು ಸರ್ಜಿಕಲ್ ಮೆಥಡನ್ನು ಕೂಡ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಬೊಜ್ಜಿನ ಸಮಸ್ಯೆಗೆ ಬ್ಯಾರಿಯಾಟ್ರಿಕ್ ಸರ್ಜರಿ ಹೇಗೆ ಸೊಲ್ಯೂಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ. ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ತಿಳ್ಕೊಬೋದು. ಒಂದು ಚಿಕ್ಕ ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.